ಮಂಗಳವಾರ ಕುಶಾಲನಗರ ಪುರಸಭೆಗೆ ಕಾಲಿಟ್ಟ ಜನರು ಕೆಲ ಕಾಲ ದಂಗಾದರು. ಕಾರಣ, ಪುರಸಭಾ ಪ್ರಾಂಗಣದಲ್ಲಿ ಮೀನು ಮಾರಾಟ ಶುರುವಾಗಿತ್ತು. ನೋಡಿದ ಜನರು ಪುರಸಭೆಯೇ ಮೀನು ಮಾರುಕಟ್ಟೆ ಆಯಿತೇ ಎಂಬಂತೆ ಅಚ್ಚರಿಗೊಳ್ಳಬೇಕಾಯಿತು. ನಡೆದಿದ್ದು ಇಷ್ಟೇ. ಐಬಿ ರಸ್ತೆಯಲ್ಲಿರುವ ಅರಣ್ಯ ಇಲಾಖೆ ಕಚೇರಿ ಮುಂದೆ ರಸ್ತೆ ಬದಿಯಲ್ಲಿ ನಡೆಯುತ್ತಿದ್ದ ಮೀನು ಮಾರಾಟವನ್ನು ಪುರಸಭೆ ಎತ್ತಂಗಡಿ ಮಾಡಿತ್ತು. ಇದರಿಂದ ಕೆರಳಿದ ಕೆಲವು ಸ್ಥಳೀಯರು ವಿನೂತನ ರೀತಿಯಲ್ಲಿ ಪ್ರತಿಭಟನೆಗೆ ಮುಂದಾದರು. ಯಾರದೋ ಆರೋಪದಿಂದ ಪುರಸಭೆಯು ಅಮಾಯಕರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದೆ ಎಂದು ಆರೋಪಿಸಿ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಭಾಸ್ಕರ್ ನಾಯಕ್ ನೇತೃತ್ವದಲ್ಲಿ ಬೆಸ್ತರು ಮೀನುಗಳೊಂದಿಗೆ ಪುರಸಭಾ ಕಚೇರಿಯೊಳಗೆ ಸೇರಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಷ್ಟರಲ್ಲಿ ಕೆಲವು ಬಿಜೆಪಿ ಮುಖಂಡರು ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದರು. ಕೆಲ ಹೊತ್ತು ನಡೆದ ಈ ಹೈ ಡ್ರಾಮಾ ರಾಜಕೀಯ ಜಟಾಪಟಿಗೂ ಕಾರಣವಾಯಿತು. ಸ್ಥಳಕ್ಕೆ ಆಗಮಿಸಿದ ಕಾಂಗ್ರೆಸ್ ಮುಖಂಡರು ಪುರಸಭಾ ಆವರಣದಲ್ಲಿ ಮೀನುಗಳನ್ನು ಹರಡಿರುವುದನ್ನು ಆಕ್ಷೇಪಿಸಿ ಅವುಗಳನ್ನು ಸ್ಥಳದಿಂದ ತೆರವುಗೊಳಿಸಿದರು. ಈ ವೇಳೆ ಬಿಜೆಪಿ ಮತ್ತು ಕಾಂಗ್ರೆಸ್ಸಿಗರ ನಡುವೆ ತೀವ್ರ ಮಾತಿನ ಚಕಮಕಿಯೂ ನಡೆಯಿತು. ಬಡ ಮೀನುಗಾರರ ವಿರುದ್ಧವಾಗಿ ನಮ್ಮ ನಿಲುವಿಲ್ಲ, ಆದರೆ ಸಾರ್ವಜನಿಕ ಕಚೇರಿಯಲ್ಲಿ ಇಂತಹ ವಿದ್ಯಮಾನ ತರವಲ್ಲ ಎಂದು ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೂನ್ ಹೇಳಿದರು. ಹೊಡೆಯುವಂಥ ಒಂದು ಇದಲ್ಲ, ಪ್ರಕ್ರಿಯೆ ಅಲ್ಲ. ನಾವು ಹೇಳುವಂಥದ್ದು ಮೀನು ಮಾರಾಟ ಮಾಡಲಿಕ್ಕೆ ಸಪ್ರೇಟ್ ಆದ ಒಂದು ಜಾಗ ಕೊಡಿ. ಫಿಶರೀಸ್ ಡಿಪಾರ್ಟ್ಮೆಂಟ್ ಒಂದು ರೆಕಮೆಂಡ್ ಮಾಡಲಿ, ಆ ಜಾಗದಲ್ಲಿ ಮೀನು ಮಾರಲಿ. ರಸ್ತೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಮೀನು ಮಾರ್ಕೊಂಡು ಕೂತ್ಕೊಂಡು ಅಲ್ಲಿ ದಾರಿಲಿ ಹೋಗೋರಿಗೆ ಬರೋರಿಗೆಲ್ಲ ಒಂದು ರೀತಿಯ ತೊಂದರೆ ಆಗ್ತಾ ಇರೋದ್ರಿಂದ ಈ ಮೀನುಗಳನ್ನ ಅಲೆಮಾರಿಗಳು ಏನು ಮೀನು ತಂದು ಮಾರ್ತಾ ಇದ್ದಾರೆ ಅದನ್ನು ಒಂದು ಪರ್ಟಿಕ್ಯುಲರ್ ಒಂದು ಜಾಗಕ್ಕೆ ಕೊಡಲಿಕ್ಕೆ ನಮ್ಮ ಆಗ್ರಹ ಅಷ್ಟೇ ಹೊರತು ಇವರ ಮೇಲೆ ಹೊಟ್ಟೆ ಹೊಡಿಬೇಕು ಅಂದ್ರೆ ಹೊಟ್ಟೆ ಮೇಲೆ ಕೈ ಹಾಕೋದು ನಮಗೇನು ಒಂದು ಇದಿಲ್ಲ. ನಮಗೆ ದುರುದ್ದೇಶ ನಮ್ಮಲ್ಲಿ ಇಲ್ಲ. ಪುರಸಭೆಯೊಳಗೆ ತಂದಾಕಿದೆ. ಯಾಕೆಂದರೆ ಇದು ನಮ್ಮ ಕಚೇರಿ, ನಮ್ಮ ಊರಿನ ಕಚೇರಿ. ಇಲ್ಲಿ ಸಾರ್ವಜನಿಕರು ಬರ್ತಾರೆ, ಪ್ರತಿಯೊಬ್ಬರು ನಾಗರಿಕರು ಬರ್ತಾರೆ. ನಾಗರಿಕರಿಗೆ ಅಲ್ಲಿ ಅಭಾಸ ಆಗಬಾರ್ದು, ಬರುವಂಥ ನಾಗರಿಕರಿಗೆ ಒಂದು ಕೆಟ್ಟ ಒಂದು ಮನೋಭಾವನೆ ಬರಬಾರ್ದು. ಇದು ಏನೋ ಪ್ರಾಬ್ಲಮ್ ಇದ್ದರೆ ಅವ್ರು ನೇರವಾಗಿ ಬಂದು ಪಂಚಾಯತ್ ಅಧಿಕಾರಿಗಳ ಹತ್ರ ಮಾತಾಡಲಿ, ಇಲ್ಲ MLA ಅವರು ಬರ್ತಾರೆ MLA ಅವ್ರ ಹತ್ರ ಮಾತಾಡಲಿ. ಸೀದಾ ಬಂದುಬಿಟ್ಟು ಪಂಚಾಯತ್ ಒಳಗೆ ತಂದುಬಿಟ್ಟು ಮೀನು ಹಾಕೋದ್ರಲ್ಲಿ ಯಾವ ಅರ್ಥ ಇದೆ? ಅದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆ ನಡೆಸುತ್ತಿದ್ದ ಭಾಸ್ಕರ್ ನಾಯಕ್ ಮಾತನಾಡಿ, ಕೆಲವರ ಆರೋಪದಿಂದಾಗಿ ಬಡ ಮೀನುಗಾರರ ಮೇಲೆ ಅಧಿಕಾರಿಗಳು ದಬ್ಬಾಳಿಕೆ ನಡೆಸಿ ಎತ್ತಂಗಡಿ ಮಾಡಿಸುತ್ತಿರುವುದು ಸರಿಯಲ್ಲ. ಅವರಿಗೆ ಸೂಕ್ತ ರೀತಿಯಲ್ಲಿ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸಬೇಕೆಂದು ಭಾಸ್ಕರ್ ನಾಯಕ್ ಆಗ್ರಹಿಸಿದರು. ಫಾರೆಸ್ಟ್ ಇಲಾಖೆ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲಾಖೆ ಇದೆ. ಅದು ಸ್ವಲ್ಪ ಮೇಲ್ಗಡೆ ಭಾಗದಲ್ಲಿ ಏನು ಅಲೆಮಾರಿಗಳು ಬಂದು ಮೀನು ಮಾರುವಂಥದ್ದು ನಿರಂತರವಾಗಿ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಈಗ ಯಾರೋ ಒಬ್ಬರಿಗೆ ಆಗದೇ ಇರೋರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ರಸ್ತೆಗೆ ಸಮಸ್ಯೆ ಆಗ್ತಿದೆ ಅಂತೇಳಿ ನೆಪ ಹೇಳಿ ಅವ್ರನ್ನ ತೆಗೆಸಿದ್ದಾರೆ. ಅವ್ರನ್ನ ಇದು ಒಂದೇ ಸರಿ ಇಲ್ಲ, 4-5 ಸರಿ ಅವ್ರನ್ನ ಅಲ್ಲಿಂದ ತೆಗೆದು ಓಡಿಸುವಂಥ ಕೆಲಸ. ಅಂದರೆ ಯಾವುದೋ ಬೀದಿಯಲ್ಲಿ ನಾಯಿಗಳನ್ನ ಕಲ್ಲು ತೆಗೆದು ಓಡಿಸುವಂಥರ ಅದು ಓಡಿಸುವಂಥ ಕೆಲಸ ಆಗಿದೆ. ಅದಕ್ಕೆ ನಾವು ಕೇಳಲಿಕ್ಕೆ ಬಂದು ಪಂಚಾಯಿತಿ ಒಳಗೆ ಪ್ರತಿಭಟನೆ ಕೂಡ ಆಯಿತು. ಆದರೆ ಇದು ಯಾಕೋ ರಾಜಕೀಯಕ್ಕೆ ತಿರುಗಿಸುವಂಥ ಕೆಲಸ ಆಗಿದೆ. ಯಾರೋ ಒಬ್ಬ ವ್ಯಕ್ತಿನ ಅಲ್ಲಿ ಹಲವು ಅಂಗಡಿಗಳಿದೆ, ರಸ್ತೆಗೆ ನಿಜವಾಗ್ಲೂ ಸಮಸ್ಯೆ ಆಗಿದ್ದರೆ ಅಲ್ಲೊಂದು 10-15 ಅಂಗಡಿ ಇದೆ. ಟೌನ್ ಒಳಗೆ ಸುಮಾರು ಅಂಗಡಿಗಳಿದೆ. ರಸ್ತೆಗೆ ಸಮಸ್ಯೆ ಇದೆ ಅಂದರೆ ರಸ್ತೆ ಬದಿಯಲ್ಲಿ ರಸ್ತೆ ವ್ಯಾಪಾರ ಮಾಡಲಿಕ್ಕೆ ಹೆಂಗೆ ಅನುಕೂಲ ಆಗ್ತದೋ ಆ ಥರ ಅನುಕೂಲ ಮಾಡಿಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ಒಂದೇ ಒಂದು ಅಂಗಡಿನ ಟಾರ್ಗೆಟ್ ಮಾಡಿ ಮಾಡುವಂಥದ್ದು ತುಂಬ ಬೇಸರದ ವಿಚಾರ. ಅದಕ್ಕಾಗಿ ನಾವು ಇವತ್ತು ಸ್ಟ್ರೈಕ್ ಮಾಡಲಿಕ್ಕೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸದೆ ಹೋದರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಅವ್ರ ಅಲೆಮಾರಿಗಳು ಅವ್ರ ರಸ್ತೆ ಬದಿಯಲ್ಲೇ ವ್ಯಾಪಾರ ಮಾಡಬೇಕು, ಅವ್ರಿಗೆ ಯಾವುದೇ ಲೈಸೆನ್ಸ್ ಕೂಡ ಬೇಕಾಗಿರುತ್ತೆ. ಇವೆಲ್ಲ ಇರುವಾಗ ಈ ಸಂದರ್ಭ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ಗುಂಡೂರಾವ್, ಪುರಸಭೆ ಮಾಜಿ ಸದಸ್ಯರಾದ ಶಿವಶಂಕರ್, ಪ್ರಕಾಶ್, ಬಿಜೆಪಿ ಪ್ರಮುಖರಾದ MD ಕೃಷ್ಣಪ್ಪ, ಸುಮನ್, ಚರಣ್, ಮಧುಸೂದನ್ ಮತ್ತಿತರರು ಹಾಜರಿದ್ದರು.
ಚಿತ್ತಾರ ನ್ಯೂಸ್ ಮಡಿಕೇರಿ.